ವೇದಿಕೆ ಬರಬೇಕಾಗಿ ನಮ್ಮಲ್ಲಿ ವಿನಂತಿ. ಕೊಡ್ತಾ ಇದ್ದೇನೆ. ಯೂತ್ ಕಾಂಗ್ರೆಸ್ಸಿನ ರಾಜ್ಯ ಕಾರ್ಯದರ್ಶಿಗಳು ನಮ್ಮ ಪಕ್ಷದ ಮುಖಂಡರಾದ ಸುರಾಜ್ ಪೂಜಾರಿ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವಿನಂತಿಸ್ತಾ ಇದ್ದೇವೆ. ಬಹುಶಃ ಇವತ್ತು ಒಂದು ಮಹತ್ತರವಾದ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾವು ಬಂದಿದ್ದೇವೆ. ವರಾಹಿ ಎಂಬುದು ನಾವು ಬಾಲ್ಯದಿಂದ ಕೇಳಿದಂತ ಒಂದು ಹೆಸರು. ವರಾಹಿ ಅಂತೇಳಿ ನನಗೂ ಕೂಡ ಹೆಚ್ಚಿನ ಮಾಹಿತಿ ಇರಲಿಲ್ಲ. ವರಾಹಿ ಎಂದು ನಾವು ಶಾಲೆ ಒಂದು ಸಮಯದಿಂದ ಕೇಳಿದಂತ ಒಂದು ವಿಚಾರವನ್ನು ಅಲ್ಲಿಂದ ಇಲ್ಲಿ ತನಕ ಈ ನಮ್ಮ ಪಕ್ಕದ ನಮ್ಮ ಪ್ರಾರಂಭದಲ್ಲಿ ಆದಂತ ಒಂದು ವಿದ್ಯುತ್ ಘಟಕಕ್ಕೋಸ್ಕರ ಮಾಡಿದಂತಹ ಈ ವರಾಹಿ ಯೋಜನೆ ಬೆಳೀತಾ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರು ಕೇಳಿದ ಹಿನ್ನೆಲೆಯಲ್ಲಿ ಈ ವರಾಹಿ ಏನು ಪ್ರಾಜೆಕ್ಟ್ ಅದನ್ನು ಏನು ಇವತ್ತು ಕಾರ್ಯಗತ ಆಗಬೇಕು. ಹಲವಾರು ನಾಯಕರ ಒಂದು ಸಹಕಾರದಿಂದ ಸಿದ್ಧವಾಗಿದೆ. ಅದರಲ್ಲಿ ಸನ್ಮಾನ್ಯ ಗೋಪಾಲ್ ಪೂಜಾರಿ ಅವರು ಇವತ್ತು ಗೋಪಾಲ್ ಪೂಜಾರಿ ಅವರು ಇದ್ರ ಬಗ್ಗೆ ಈ ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಂಡಿದ್ದಾರೆ ಅನ್ನೋದರ ಬಗ್ಗೆ ನಾವು ಸ್ವಲ್ಪ ಮನವಿ ಮಾಡಿಕೊಳ್ಳಬೇಕು. ನಮ್ಮ ವರಾಹಿಯಲ್ಲಿ ಜನರಿಗೆ ಏನು ಅನುಕೂಲ ಆಗತಕ್ಕಂಥ ಕಾರ್ಯಕ್ರಮ ಆಗಬೇಕು. ಜನರಿಗೆ ಬೇಕಾದಂಥ ಏನು ಜೀವನಾಡಿ ಈ ನೀರನ್ನು ಸದ್ಬಳಕೆ ಮಾಡಬೇಕು. ಆ ಬಳಕೆ ನಮ್ಮ ರೈತರಿಗೆ ಸಿಗಬೇಕು ಮತ್ತೆ ನಮ್ಮ ಸಾರ್ವಜನಿಕರಿಗೆ ಸಿಗಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಆಗ್ತಾ ಬಂದಿದ್ದು ಈಗಾಗಲೇ ಎಡದಂಡೆಯಲ್ಲಿ ಅತ್ಯುತ್ತಮ ಕೆಲಸವಾಗಿ ನಡೀತಿದೆ. ಅದರ ನಂತರ ಇದರ ಮೂಲ ಈಗ ಪ್ರೋಗ್ರಾಮಿನ ಮೂಲ ಉದ್ದೇಶದಲ್ಲಿ ಈ ಬಲದಂಡೆ ಕೂಡ ಆಗಿ ಈ ನಮ್ಮ ಬೈಲೂರು ಕ್ಷೇತ್ರದ ಸುಮಾರು 3,000 ಏನು ಹೆಕ್ಟೇರಿಗೆ ನೀರು ಕೊಡತಕ್ಕಂಥ ಒಂದು ಕಾರ್ಯ ಆಗಬೇಕು. ಯಾಕಂದ್ರೆ ಆ ಕಾರ್ಯಕ್ರಮದಿಂದ ಯಾಕಂದ್ರೆ ವ್ಯಕ್ತಿಗತವಾಗಿ ನಮ್ಮ ಗೋಪಾಲ್ ಪೂಜಾರಿ ಅವರು ಹಲವಾರು ವರ್ಷದಿಂದ ಇಲ್ಲಿಯ ಶಾಸಕರಾಗಿ ಜನಪ್ರಿಯ ಶಾಸಕರಾಗಿ ಜನಪರವಾಗಿ ನಿಂತಿದ್ದ ಒಬ್ಬ ವ್ಯಕ್ತಿ. ಅವರು ತನ್ನ ಕ್ಷೇತ್ರ ಕೂಡ ಇವತ್ತು ಸೋತರು ಕೂಡ ತನ್ನ ಕ್ಷೇತ್ರದ ಏನು ರೈತರಿಗೆ ಅನುಕೂಲ ಆಗಬೇಕು, ಆ ಕ್ಷೇತ್ರದ ರೈತರ ಜೀವನಾಡಿಯನ್ನು ಬೆಳೆಸಬೇಕು ಅನ್ನತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ಬಜೆಟ್ ಸೆಷನ್ ಪ್ರಾರಂಭ ಆಗಿದೆ. ಆ ಪ್ರಕಾರ ಅವರು ಈ ಬಜೆಟ್ನಲ್ಲಿ ಸರ್ಕಾರದ ಗಮನ ಹರಿಯಲು ಇವತ್ತು 2 ದಿವಸದ 26 ಕಿಲೋಮೀಟರ್ ಉದ್ದದ ಈ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಬಹುಶಃ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಅವರಿಗೆ, ಅದೇ ರೀತಿ ಎಲ್ಲ ಪಕ್ಷದ ಎಲ್ಲ ನಾಯಕರು ಕೂಡ ನಮ್ಮ ಜೊತೆ ಬಂದು ಕೈಗೊಳಿಸಲಿದ್ದಾರೆ ಅಂತ ಹೇಳ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿರುವಂತಹ ಜೈ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರುಗಳಾದ ರಮೇಶ್ ಪೂಜಾರಿ ಅವರೇ, ಪ್ರದೀಪ್ ಕುಮಾರ್ ಶೆಟ್ಟಿ ಅವರೇ, ಈ ಒಂದು ಪಾದಯಾತ್ರೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಗೋಪಾಲ್ ಪೂಜಾರಿ ಅವರೇ ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಈಗಾಗಲೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಂಡಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಹಲವಾರು ಜನ ಶಾಸಕರು ಕೂಡ ಇದರ ಬಗ್ಗೆ ಪ್ರಯತ್ನಗಳನ್ನು ಮಾಡಿದರು. ಈ ಯೋಜನೆ ಈವರೆಗೂ ಕೂಡ ಸಂಪೂರ್ಣವಾಗಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದು ಅಥವಾ ಸಂಪೂರ್ಣವಾಗಿ ಮುಗಿಸಲಿಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಸರ್ಕಾರದ ಅನುದಾನಗಳ ಕೊರತೆಯಿಂದಾಗಿ ಅದು ಸಂಪೂರ್ಣವಾಗಿ ಹಿನ್ನಡೆಯನ್ನು ಅನುಭವಿಸಲಿಕ್ಕೆ ಸಾಧ್ಯವಿದೆ. ಮಾನ್ಯ ಬೆಂಗಳೂರು ಮತ್ತು ಈ ಭಾಗದ ಕುಂದಾಪುರ ಭಾಗದ ಶಾಸಕರುಗಳಾದ ಕಾಪು ಸಂಜೀವ್ ಶೆಟ್ಟಿ ಅವರು, ಅದೇ ರೀತಿಯಲ್ಲಿ JS ಆಚಾರ್ಯ ಅವರು, ಅದೇ ರೀತಿಯಲ್ಲಿ ಶ್ರೀಮತಿ ವಿನಿಫಿಟ್ ಫರ್ನಾಂಡಿಸ್ ಅವರು ಮತ್ತು ಪ್ರತಾಪ್ ಚಂದ್ರ ಶೆಟ್ಟಿ ಅವರು,
ವಿಶೇಷವಾಗಿ ಈ ಭಾಗದಿಂದ ಆಯ್ಕೆಯಾಗಿರ್ತಕ್ಕಂಥ ಆಸ್ಕರ್ ಫೆರ್ನಾಂಡಿಸ್ ಲೋಕಸಭೆಗೆ 1970ರಲ್ಲಿ ಆಯ್ಕೆ ಆದ್ಮೇಲೆ ಅದರ ಒಂದು ತ್ವರಿತವಾಗಿರ್ತಕ್ಕಂಥ ಕೆಲಸಕ್ಕೆ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತಹ ಅಂದಿನ ಗುರುರಾಯರ ಸರ್ಕಾರದಲ್ಲಿ ಹೆಚ್ಚು ಅನುದಾನಗಳನ್ನು ಜೋಡಿಸುವಲ್ಲಿ ಕೂಡ ಪ್ರಯತ್ನ ನಡೆಯಿತು. ಏನಾದರೂ ಕೂಡ ಮೊದಲ ಯೋಜನೆ ಇವತ್ತು ಸಂಪೂರ್ಣವಾಗಿ ಇನ್ನೂ ಕೂಡ ಮುಗಿದಿದೆ. ಸುಮಾರು ನಮಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲದೆ ಇದ್ರೂ ಕೂಡ ಇವತ್ತೊಂದು 170 ಕೋಟಿ ಇದ್ದಂತ ಯೋಜನೆ ಇವತ್ತು ಸುಮಾರು 2,000 ಕೋಟಿಗೆ ಮುಟ್ಟಿದೆ ಎಂಬುದು ಕೂಡ ನಿಮಗೆ ತಿಳಿದಿದೆ. ಇವತ್ತು ಏನು ಬಲದಂಡೆ ಯೋಜನೆ ಇದರಿಂದ ಸಂಪೂರ್ಣವಾಗಿರ್ತಕ್ಕಂಥ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮತ್ತು ಗುಲಾಪುರ ವಿಧಾನಸಭಾ ಕ್ಷೇತ್ರದ ಕೆಲವು ಭಾಗದ ರೈತರಿಗೆ ಇದರಿಂದ ಪ್ರಯೋಜನ ಆಗ್ತದೆ. ಮಾತ್ರವಲ್ಲ, ಈ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಸಂಪೂರ್ಣವಾಗಿ ಜಾರಿಗೆ ತರಬೇಕು ಎಂಬ ನಿಟ್ಟಿನಲ್ಲಿ ಗೋಪಾಲ್ ಪೂಜಾರಿ ಬಗ್ಗೆ ನಾವೊಂದು ಮಾತನ್ನು ಹೇಳಬೇಕಾಗಿದೆ. ಒಂದು ಕೆಲಸವನ್ನು ಹಿಡಿದರೆ ಅದನ್ನು ನಿರಂತರವಾಗಿ ಮುಗಿಸದೆ ಅವರು ಬಿಡುವುದಿಲ್ಲ. ಯಾವತ್ತೂ ಕೂಡ ರೈತರ ಪರವಾಗಿ, ಮೀನುಗಾರರ ಪರವಾಗಿ, ಒಟ್ಟು ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ ಅವರ ಧ್ವನಿ ಸದಾ ಎತ್ತುಕೊಂಡು ಬಂದಿದೆ. ಇವತ್ತು ಗೋಪಾಲ್ ಪೂಜಾರಿ ಅವರು ಈ ಯೋಜನೆಯನ್ನ ಖಂಡಿತವಾಗಿಯೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಇದನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಅವರು ಹೋರಾಟಕ್ಕೆ ಅವರ ಗಮನವನ್ನು ಸೆಳೆಯತಕ್ಕಂಥ ದಿಕ್ಕಿನಲ್ಲಿ ಇವರು ಪ್ರಯತ್ನವನ್ನು ಮಾಡಿದ್ದಾರೆ. ಈ ಹಿಂದಿನ ಮಂತ್ರಿಗಳಾಗಿದ್ದಂತ ಅದರಲ್ಲಿ ಎಚ್ ಕೆ ಪಾಟೀಲ್ ಅವರು ಇರ್ಬೋದು, ಎಂ.ಪಿ. ಪಾಟೀಲ್ ಅವರು ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಇವರಿಗೂ ಕೂಡ ಈ ಯೋಜನೆಗಳ ಬಗ್ಗೆ ಸಂಪೂರ್ಣವಾಗಿದ್ದ ಮಾಹಿತಿ ಇದ್ದು ಈಗಿನ ನಮ್ಮ ಮೇಜರ್ ಇರಿಗೇಷನ್ ಮಂತ್ರಿಯು ಉಪಮುಖ್ಯಮಂತ್ರಿ ಆದ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಇದೆ. ಈ ಯೋಜನೆ ಬಗ್ಗೆ ತಿಳುವಳಿಕೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚು ಅನುದಾನವನ್ನು ಈ ಬಲದಂಡೆ ಯೋಜನೆಗೆ ಕೊಡುಗೆಗಳನ್ನು ಮಾಡ್ತಾರೆ ಎಂಬ ವಿಶ್ವಾಸದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಏನು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಗೋಪಾಲ್ ಪೂಜಾರಿ ಅವರು ಈ ಒಂದು ಪಾದಯಾತ್ರೆ ರೈತರನ್ನು ಸೇರಿಸಿಕೊಂಡು, ಕಾಂಗ್ರೆಸ್ ಕಾರ್ಯಕರ್ತರನ್ನು ಸೇರಿಸಿಕೊಂಡು ನಾವೆಲ್ಲ ಪಾದಯಾತ್ರೆ ಅಂತ ಹೇಳಿದಾಗ ಮಹಾತ್ಮ ಗಾಂಧೀಜಿಯವರ ನೆನಪು ಕೂಡ ಆಗ್ತದೆ. ಇವತ್ತು ಗ್ರಾಮ ಸ್ವರಾಜ್ಯದ ಕಲ್ಪನೆಯ ಮೂಲಕ ನಾವು ಕಾಂಗ್ರೆಸ್ ಅನ್ನು ಕಟ್ಟಿದವರು. ಗ್ರಾಮ ಪಂಚಾಯತ್ಗಳಲ್ಲಿ ಇದ್ದಂತ ಹಕ್ಕುಗಳನ್ನು ಕೂಡ ತೆಗೆದುಹಾಕಿರ್ತಕ್ಕಂಥ ಇವತ್ತು ಭಾರತೀಯ ಜನತಾ ಪಕ್ಷ ಈ ಎಲ್ಲ ನಿಟ್ಟಿನಲ್ಲಿ ಕೂಡ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿದೆ. ಗೋಪಾಲ್ ಪೂಜಾರಿ ಅವರ ಏನು ಉದ್ದೇಶ ಇದೆ, ಈ ಯೋಜನೆಯನ್ನ ಸಂಪೂರ್ಣವಾಗಿ ಮುಗಿಸುವುದರ ಮೂಲಕ ಅದು ಸಂಪೂರ್ಣವಾಗಿ ಅದರ ಪ್ರಯೋಜನ ರೈತರಿಗೆ ಮತ್ತು ಕುಡಿಯುವ ನೀರಿಗೆ ದೊರೆಯತಕ್ಕಂಥ ದಿಕ್ಕಿನಲ್ಲಿ ಅವರ ಪ್ರಯತ್ನ ಮುನ್ನಡೆಯಿಂದ ಒಂದು ಇವತ್ತು ಒತ್ತಾಯವನ್ನು ಮಾಡಿ ಈ ಪಾದಯಾತ್ರೆಗೆ ನಾವೆಲ್ಲ ಇವತ್ತು ಸಾಕ್ಷಿಗಳಾಗಿದ್ದೇವೆ. ನಾವೆಲ್ಲ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ಮಾಡ್ತೇವೆ ಎಂಬ ಮಾತು ಹೇಳಿ ಇದು ಅಭಿವೃದ್ಧಿ ನಾನು ಕೂಡ ಜಿಲ್ಲೆಯ ಅವಿಭಜಿತ ಈ ಕರಾವಳಿ ಭಾಗದ 3 ಜಿಲ್ಲೆಯ ಅಭಿವೃದ್ಧಿ ಸಮಿತಿಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ಸರ್ಕಾರ ಖಂಡಿತವಾಗಿಯೂ ಕೂಡ ಇದರಲ್ಲಿ ಗಮನ ಹರಿಸದೆ ಈ ಜಿಲ್ಲೆಗೆ ಯುವಕರಿಗೆ, ಮಹಿಳೆಯರಿಗೆ, ಮೀನುಗಾರರಿಗೆ ಪ್ರಯೋಜನ ಆಗತಕ್ಕಂಥ ಒಂದು ಯೋಜನೆಗಳು ಮುಂದಿನ ದಿನ ಬಜೆಟ್ ನಲ್ಲಿ ಬರಬಹುದು ಎಂಬ ಒಂದು ನಿರೀಕ್ಷೆಯೊಂದಿಗೆ ಈ ಒಂದು ಅವಕಾಶವನ್ನು ಪಡೆದ ಗೋಪಾಲ್ ಪೂಜಾರಿ ಅವರಿಗೆ ನಮ್ಮೆಲ್ಲ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರುಗಳಿಗೆ ಮತ್ತು ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿ ನಮ್ಮ ಮಾತನ್ನು ಮುಕ್ತಾಯಗೊಳಿಸುತ್ತೇವೆ. ಜೈ ಹಿಂದ್. ಬೆಂಗಳೂರು ಮೂಲಕ ಚಿತ್ತಾಪುರಕ್ಕೆ ಹೋಗುವಂತ 2 ದಿನದ ಪಾದಯಾತ್ರೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಶೋಕ್ ಅವರೇ, ಕರಾವಳಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ನಮ್ಮ ಹಿತೈಷಿಯಾದ ಎಂ.ಎ. ಗಫೂರ್ ಅವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರದೀಪ್ಕುಮಾರ್ ಶೆಟ್ಟಿ, ಅರವಿಂದ್ ಪೂಜಾರಿ ಅವರೇ, ಮಾಜಿ ಅಧ್ಯಕ್ಷರು ಈ ಪಾದಯಾತ್ರೆ ನೇತೃತ್ವವನ್ನು ವಹಿಸಿಕೊಂಡಂತ ಸಂಪ್ಯಾರಿ ಸಂಜೀವ್ ಶೆಟ್ಟಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅರವಿಂದ್ ಪೂಜಾರಿ ಅವರೇ, ಮದನ್ ಕುಮಾರ್ ಅವರೇ, ಪಶ್ಚಿಮ ವಾಹಿನಿಯ ಸಮಿತಿಯ ಅಧ್ಯಕ್ಷರಾದ ರಾಜಗೋಪಾಲ್ ಅವರೇ, ಭಾಗವಹಿಸಿದಂತೆ ಎಲ್ಲ ಮುಖಂಡರ ಬಂಧುಗಳೇ, ಮಾಧ್ಯಮದ ಇವತ್ತು ಉದ್ಘಾಟನೆ ದೀಪ ಬೆಳೆಸುವ ಮೂಲಕ ಉದ್ಘಾಟನೆ ಆಗಿದೆ. ಇದರ ಮೂಲ ಉದ್ದೇಶ ಬಲದಂಡೆ ಯೋಜನೆ ಅನುಷ್ಠಾನ ಆಗಬೇಕು. ಎರಡನೇದಾಗಿ
ಸಿದ್ದಾಪುರ ಹೇಳ್ತಾನೆ ಇರುವುದರಿ ಅದನ್ನ ಬಿಟ್ಟು ಹೋದ ಭಾಗಕ್ಕೆ ನೀರು ಕೊಡಿಸಬೇಕು. ಮೂರನೇದಾಗಿ JGM ಏನು ಪೈಪ್ಲೈನ್ ಆಗಿ ಮನೆ ಎದುರುಗಡೆ ನಲ್ಲಿ ಫಿಟ್ ಮಾಡಿ ಹೋಗಿದ್ದಾರೆ, ಅದಕ್ಕೆ ನೀರು ಕೊಡಬೇಕನ್ನೋ ದೃಷ್ಟಿಕೋನದಲ್ಲಿ 3 ಅಜೆಂಡಾದಲ್ಲಿ ಪಾದಯಾತ್ರೆಯನ್ನು ಹಾಕಿಕೊಂಡಿದ್ದೇವೆ. ನಾನು ಹೆಜ್ಜೆ ಹಾಕುವಾಗ ನಮ್ಮ ಭಾಗದ ಕಾರ್ಯಕರ್ತರು ಮುಖಂಡರುಗಳು ನನ್ನೊಟ್ಟಿಗೆ ನೀವು ಹೆಜ್ಜೆ ಹಾಕಬೇಕು, ನಾಳೆಗೂ ಸಹ ಬಂದು ನಮ್ಮೊಟ್ಟಿಗೆ ಕೈ ಜೋಡಿಸಿ ಬಹಳ ಸಿದ್ದಾಪುರದಲ್ಲಿ ನಡೆಯುವಂಥ ಈ ದೊಡ್ಡ ಕಾರ್ಯಕ್ರಮಕ್ಕೆ ನಾವು ಶಕ್ತಿ ಕೊಡಬೇಕನ್ನೋ ಮನವಿ ಮಾಡಿ ನಾನು ಇವತ್ತೇನು ಭಾಷಣ ಮಾಡಲಿಕ್ಕೆ ಹೋಗುವುದಿಲ್ಲ. ನಾಳೆಗೆ ಸಿದ್ದಾಪುರದಲ್ಲಿ ಉತ್ತರವನ್ನು ಕೊಡ್ತೇನೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬನ್ನಿ, ಪಾದಯಾತ್ರೆಯಲ್ಲಿ ಭಾಗವಹಿಸಿ. ನಮ್ಮ ಹಕ್ಕಿನ ನೀರಿಗಾದರಷ್ಟೇ ಭವಿಷ್ಯ. ನೀರು ನಮ್ಮ ಜನ್ಮಸಿದ್ಧ ಹಕ್ಕು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ ನಮಸ್ಕಾರ. ಸಮಸ್ತ ರೈತ ಬಾಂಧವರೇ ಮತ್ತು ಸಾರ್ವಜನಿಕರೇ ಗಮನಿಸಿ, ನೀರು ಮನುಕುಲದ ಜೀವನಾಡಿ. ನಮ್ಮ ಭೂಮಿಗೆ ನೀರು ತರಲು, ನಮ್ಮ ರೈತರ ಬದುಕಿನಲ್ಲಿ ಹಸಿರು ಮೂಡಿಸಲು ಈಗ ಶುರುವಾಗಿದೆ ಒಂದು ಬೃಹತ್ ಜನಶಕ್ತಿ ಹೋರಾಟ. ವಾರಾಹಿ ಬಲದಂಡೆ ಯೋಜನೆಯ ತ್ವರಿತ ಅನುಷ್ಠಾನಕ್ಕಾಗಿ ಸಿದ್ದಾಪುರ ಸೊಕ್ಕೂರು ಏತ ನೀರಾವರಿ ಯೋಜನೆಯನ್ನು ಪೂರ್ಣಗೊಳಿಸಲು ಮತ್ತು ನೀರಾವರಿಯಿಂದ ವಂಚಿತರಾದ ಪ್ರತಿಯೊಂದು ಫಲಾನುಭವಿಗೂ ನೀರು ಒದಗಿಸುತ್ತದೆ. ಶಂಕರನಾರಾಯಣ
ನಮ್ಮ ಭೂಮಿಗೆ ನೀರು ತರಲು ನಮ್ಮ ರೈತರಾದ ಪ್ರತಿಯೊಂದು ಕೃಷಿ ಭೂಮಿಗೂ ನೀರು ಒದಗಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿ ವಣಸೆ ಮತ್ತು ಬೈಂದೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳ ನೇತೃತ್ವದಲ್ಲಿ ನಮ್ಮ ಜನಪ್ರಿಯ ನಾಯಕರಾದ ಮಾಜಿ ಶಾಸಕ ಶ್ರೀ ಗೋಪಾಲ ಪೂಜಾರಿ ಅವರ ಮುಂದಾಳತ್ವದಲ್ಲಿ ಹಾಗೂ ವಿವಿಧ ಜನಪರ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಈ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪಾದಯಾತ್ರೆಯ ವಿವರ: ದಿನಾಂಕ ಇದೇ ಮಾರ್ಚ್ 3 ಮತ್ತು 4, 2026. ಮಾರ್ಗ ಕಣ್ಣೂರು, ಹಂಪಾರು, ಶಂಕರನಾರಾಯಣ ಮೂಲಕ ಸಿದ್ದಾಪುರಕ್ಕೆ. ಬಂಧುಗಳೇ, ನೀರು ನಮ್ಮ ಜನ್ಮಸಿದ್ಧ ಹಕ್ಕು.